ಮಾಡಬೇಕು. ಆದರೂ ಸುಮ್ಮನೆ ನಾವು ಆಚರಣೆ ಮಾಡ್ಕೋತ ಇದು ಮಾಡ್ತೀವಿ. ಆದರೆ ಅದನ್ನು ಕಾರ್ಯರೂಪಕ್ಕೆ ತಗೋದು ನಮ್ಮಲ್ಲಿ ವಿಷಯ ಕಡಿಮೆ ಆಗಿಬಿಟ್ಟದೆ. ಎಲ್ಲರೂ ಅದನ್ನು ಮಾಡ್ತೀವಿ ಖರೆ, ಅದನ್ನು ನಾವು ಕಾರ್ಯಾಚರಣೆಗೆ ತರ್ಬೇಕು ಅನ್ನೋದು ನಾನೊಂದು ಅಭಿಪ್ರಾಯ. ಹೇಳ್ತಾ ಒಂದು ಎರಡು ಮಾತು ಮಾತಾಡಿದಂಥ ಶ್ರೀಧರನ್ ಅವರಿಗೆ ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ನಮ್ಮ ಇಟ್ಲಾನ್ ಮೇಡಮ್ ಅವರು ಒಂದೆರಡು ಮಾತು. ಎಲ್ಲರಿಗೂ ಈ ಪೂಜೆ ನಡೆಸಿದಂಥ ಮಾನ್ಯ ಘಟಕ ವ್ಯವಸ್ಥಾಪಕರೇ ಹಾಗೂ ಸಮಸ್ತ ಆಡಳಿತ ಸಿಬ್ಬಂದಿಗಳೇ ಹಾಗೂ ಸಂಚಾರ ಶಾಖೆ ಸಿಬ್ಬಂದಿಗಳೇ ಹಾಗೂ ಭದ್ರತಾ ಶಾಖೆ ಸಿಬ್ಬಂದಿಗಳೇ ಹಾಗೂ ನನ್ನ ಚಾಲನಾ ಸಿಬ್ಬಂದಿಗಳಿಗೆ ವಿಶ್ವಜ್ಯೋತಿ ವಿಶ್ವಗುರು ಜ್ಞಾನಜ್ಯೋತಿ ಭಕ್ತಿ ಭಂಡಾರ ಬಸವಣ್ಣನವರ ಜನ್ಮದಿನದ ಶುಭಾಶಯಗಳು. ಬಸವಣ್ಣನವರ ಬಾಲ್ಯ ನಿಮಗೆ ತಿಳಿದ ಹಾಗೆ ಅವರ ಜೀವನ, ಅವರ ಹುಟ್ಟು ಈಗಿನ ಬಿಜಾಪುರ ಜಿಲ್ಲೆಯ ಬಸವನವಾಡಿ ಭಾಗ್ಯವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಮಾದಲಾಂಬಿಕೆ, ಅವರಿಗೆ ಒಂದು ಮಗಳಿದ್ದಳು ನಾಗಲಾಂಬಿಕೆ. ಬಹಳ ವರ್ಷಗಳ ನಂತರ ಆದ ಮಾದಲಾಂಬಿಕೆಗೆ ಗಂಡು ಮಗ ಜನಿಸಿರಲಿಲ್ಲ. ತದನಂತರ ಅವರಿಗೆ ಒಂದು ಗಂಡು ಮಗ ಜನನವಾಗುತ್ತೆ. ಆ ಮಗು ಏನಾಗುತ್ತೆ ಅಂದ್ರೆ ಹೊಟ್ಟೆ ಮಾತಾಡ್ತಾ ಇರಲಿಲ್ಲ, ಏನೂ ಕಿರ್ಚಾಡ್ತಾ ಇರಲಿಲ್ಲ, ಅಳಗಾಡ್ತಿಲ್ಲ. ಅಂತ ಸಂದರ್ಭದಲ್ಲಿ ಅವರ ಕುಲ ಗುರುಗಳಾದ ಜಾತವೇದ ಮುನಿಗಳ ಹತ್ರ ಹೋಗಿ ನಮ್ಮ ಮಗು ಏನೋ ಮಾತಾಡ್ತಾ ಇಲ್ಲ, ಕಿರ್ಚಾಡ್ತಾ ಇಲ್ಲ, ಬನ್ನಿ ಗುರುಗಳೇ ಅಂತ ಕರೆದಾಗ ಅವರು ಬಂದು ಮಗುವನ್ನು ನೋಡಿ ತಲೆ ಸವರಿ ಭಸ್ಮವನ್ನು ಸವಿತಾರೆ ಮಗುವಿನ ಮೇಲೆ. ಆಗ ಕಿವಿಯಲ್ಲಿ ಮಂತ್ರಘೋಷ ಮಾಡಿದಾಗ ಆ ಮಗು ಅಳಗಾಡುತ್ತದೆ. ಆವಾಗಲೇ ಅವರ ತಂದೆ ತಾಯಿಗಳು ಹೇಳುತ್ತಾರೆ ಮಾದಲಾಂಬಿಕೆಗೆ, ಈ ಮಗು ಈ ದೇಶೋದ್ಧಾರಕ ಧರ್ಮೋದ್ಧಾರಕ ಆಗುತ್ತೆ, ಜಗತ್ತಿನ ಶ್ರೇಷ್ಠ ಪುರುಷ ಆಗುತ್ತೆ ಅಂತ ಆವಾಗಲೇ ಜಾತವೇದ ಮುನಿಗಳು ಅವರಿಗೆ ಪುರುಷ ಹೇಳಿರ್ತಾರೆ. ತದನಂತರ 8 ವರ್ಷಗಳ ನಂತರ ಬಾಲ್ಯಾವಸ್ಥೆಯಲ್ಲಿ ಅವರ ಬ್ರಾಹ್ಮಣ ಸಮಾಜದಲ್ಲಿ ಜನಿಸಿದರು ಬಸವಣ್ಣನವರು. ಇಂದು ಆಗಿನ ಕಾಲದಲ್ಲಿ ಬ್ರಾಹ್ಮಣರ ಸಮುದಾಯ ಅವರ ಸಂಪ್ರದಾಯದಂತೆ ಉಪನಯನ ಅಂದ್ರೆ ನಾವು ಮುಂಜಿ ಅಂತಿರ್ತೇವೆ. ಮುಂಜಿ ಮಾಡೋ ಸಂದರ್ಭ ಬರ್ತದೆ. ಮುಂಜಿ ಮಾಡೋಣ ಅಂತ ಬಸವಣ್ಣನನ್ನು ಕೇಳಿದಾಗ, ಇಲ್ಲ ನನಗಿಂತ ಹಿರಿಯರಾದ ಅಕ್ಕದ ನಾಗಮ್ಮಗಳ ಆಕೆಗೆ ಮಾಡಿರ್ತದ, ಇಲ್ಲ ನಮ್ಮ ಪದ್ಧತಿ ಸಂಪ್ರದಾಯದಂತೆ ಆ ತರ ಮಾಡ್ಲಿಕ್ಕೆ ಬರೋದಿಲ್ಲ, ನಿನ್ನೆ ಮಾಡಿದಾಗ ಅವಾಗೇ ವಿರೋಧ ಮಾಡ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 8 ವರ್ಷದಲ್ಲಿ ಅವರ ಮನೆ ಬಿಟ್ಟು ಹೊರಡ್ಬಿಡ್ತಾರೆ. ಅವರು ಹೊರಗೆ ತಾಳ್ಬಿಡ್ತಾರೆ, ಅದನ್ನು ವಿರೋಧಿಸ್ತಾರೆ. ಇಲ್ಲಿ ಮೇಲೆ ಕೀಳು ಅನ್ನೋದು ಅವಾಗಲೇ ಅವರು ವಿರೋಧಿಸಿದಾಗ ಗೊತ್ತಾಗುತ್ತದೆ ಸಮಾನತೆ ಅಧಿಕಾರ ಮುಂದೊಂದು ದಿನ ಆಗ್ತಾನೆ ಅಂತೇಳಿ. ಅವರು ಅಲ್ಲಿಂದ ಕೂಡಲ ಸಂಗಮಕ್ಕೆ ಬರ್ತಾರೆ. ಕೂಡಲ ಸಂಗಮದ ಜಾತವೇದ ಮುನಿಗಳ ಹತ್ರ ಅವರು ವಿದ್ಯಾಭ್ಯಾಸ ಮಾಡ್ತಾ ಅಲ್ಲಿಂದ ಕಲ್ಯಾಣದ ಪ್ರಧಾನಮಂತ್ರಿಗಳು ಅಲ್ಲಿ ಬಂದಿರ್ತಾರೆ. ಇವರನ್ನು ನಮ್ಮಲ್ಲಿಗೆ ಕಳಿಸಿ ಅಂತಂದಾಗ ಅಲ್ಲಿ ಹೋಗಿ ಕಲ್ಯಾಣ ಬಿಜ್ಜಳನ ಆಸ್ಥಾನದಲ್ಲಿ ಕರುಣಿಕನಾಗಿ ಅಂದ್ರೆ ಲೆಕ್ಕಿಗ ಅಕೌಂಟೆಂಟ್ ಆಗಿ ಕಾರ್ಯನಿರ್ವಹಿಸ್ತಾರೆ. ತದನಂತರ ಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಈ ತರ ಅವರು ಜೀವನವನ್ನು ಸಾಗಿ ಬಂದಾಗ ಅವರು ಪ್ರಧಾನಮಂತ್ರಿ ಇದ್ದಾಗ ಕಲ್ಯಾಣದಲ್ಲಿ ವಿಶೇಷವಾಗಿ ಅವರು ಬಸವಣ್ಣವರು ಹೇಳ್ಬೇಕಂತಂದ್ರೆ ಅವರು ಸಮಾನತೆ ಅಧಿಕಾರ ಆಗಿನ ವ್ಯವಸ್ಥೆಯಲ್ಲಿ ಇವತ್ತಿನ ಒಂದು ಅನುಭವ ಮಂಟಪ ಕಟ್ತಾರೆ ಕಲ್ಯಾಣದಲ್ಲಿ ಬಿಜ್ಜಳ ಆಸ್ಥಾನ. ಅನುಭವ ಮಂಟಪ ಅಂದ್ರೆ ಎಲ್ಲಾ 730 ಸಣ್ಣಗಳನ್ನು ಕೂಡಿ ಅನುಭವ ಮಂಟಪ ಕಟ್ಟಿದಾಗ ಇವತ್ತಿನ ಆಗಿನ ಅನುಭವ ಮಂಟಪ ಈಗಿನ ಜಗತ್ತಿನ ಸಂಸತ್ತಿನ ಒಂದು ಮಾದರಿ. ಅದನ್ನೇ ನೋಡಿ ಸಂಸತ್ ಎಲ್ಲ ದೇಶಗಳಲ್ಲಿ ಅವರು ಮಾದರಿ ಮಾಡಿಕೊಂಡ್ರು. ನಮ್ಮ ಭಾರತದ ಇವತ್ತು ಸಂಸತ್ ಭವನ ಅದಂದ್ರೆ ಇವತ್ತು ಎಲ್ಲ ವರ್ಗದವರಿಗೆ ಎಲ್ಲ ಮಂತ್ರಿ ಮಂಡಳ ಯಾವ ರೀತಿ ಇರಬೇಕನ್ನೋದು ಆಗಿನ ಮಾದರಿ 12ನೇ ಶತಮಾನದಲ್ಲಿ ಇದು ಆಗಿದ್ದು. ತದನಂತರ ಇವರು ಅಸ್ಪೃಶ್ಯತೆ ವಿರುದ್ಧ ಹೋರಾಡ್ತಾರೆ. ಅಸ್ಪೃಶ್ಯತೆ ಯಾಕಂದ್ರೆ ಮೇಲು ಅವಾಗೊಮ್ಮೆ ಕಲ್ಯಾಣ ಕ್ರಾಂತಿ ಆಗುತ್ತೆ. ಕಲ್ಯಾಣ ಕ್ರಾಂತಿ ಆದ ಅಂದ್ರೆ ಯಾಕೆ ಆಗ್ತದಂದ್ರೆ ಮಧುವರಸ ಮತ್ತು ಹಳ್ಳಯ್ಯ ಎರಡು ಮಧುವರಸನ ಮಗ ಮತ್ತು ಹಳೆಯನ ಮಗ ಮತ್ತು ಮಧುವರಸನ ಮಗಳನ್ನು ಅಂತರ್ಮಾನದ ಅಂದ್ರೆ ಅಂತರ್ಜಾತೀಯ ವಿವಾಹ ಅಂದೇ ಮಾಡ್ತಾರೆ. ಯಾವಾಗ 12ನೇ ಶತಮಾನದಲ್ಲಿ. ಆವಾಗ ಮಾಡಿದಾಗ ಉಳಿದ ಸಮಾಜದಲ್ಲಿ ಎಲ್ಲ ರೀತಿ ಒಂದೇವರ ರೀತಿ ಜನ ಇರೋದಿಲ್ಲ. ಅದನ್ನು ವಿರೋಧ ಮಾಡ್ತಾರೆ. ವಿರೋಧ ಮಾಡಿದಾಗ ಕಲ್ಯಾಣ ಕ್ರಾಂತಿ ಆಗುತ್ತೆ. ಅವರನ್ನ ಬಿಜ್ಜಳ ರಾಜ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ವಾಗ್ದಾನನೇ ಹೀರಿ ಅವ್ರಿಗೆ ಗಡಿಪಾರು ಮಾಡ್ತಾರೆ. ಅವಾಗ ಕೂಡಲ ಸಂಗಮ ಬರ್ತಾರೆ. ಅವಾಗ ಇದ್ದಂತ ಶರಣರು ವಚನ ಸಾಹಿತ್ಯವನ್ನು ರಚನೆ ಬಹಳ ಶರಣರು ಮಾಡಿದ್ದಾರೆ. ಅದನ್ನು ಸುಡಲು ಪ್ರಯತ್ನ ಬಹಳ ಅಲ್ಲಿಗರ ಚೌಡಯ್ಯನವರು ಅವ್ರ ವಚನ ಸಾಹಿತ್ಯವನ್ನು ಸಂಗ್ರಹಿಸಿ ಕಾಯ್ದಿಟ್ಟರು. ಅಂತ ಸಂದರ್ಭಗಳು ಬಂದಾಗ ಇವತ್ತು ಜಯಂತಿ ಮಾಡ್ತೀವಿ. ಬಸವಣ್ಣನವರು ಬಾಲ್ಯ ಮತ್ತು ಅವರ ಆಗಿರುವ ದಾರಿಗಳನ್ನು ನೆನೆಸ್ಬೋದು. ಅವರ ವಚನ ಎಲ್ಲಾ ನೀವು ಯಾವುದೇ ಧರ್ಮ ಆಚರಣೆ ಮಾಡಿ, ಇವತ್ತು ಇಸ್ಲಾಂ ಧರ್ಮ ಆಚರಣೆ ಮಾಡಿ, ಹಿಂದೂ ಧರ್ಮ ಆಚರಣೆ ಮಾಡಿ, ಬೌದ್ಧ ಮಾಡಿ, ಜಗತ್ತಿನಲ್ಲಿ ಎಲ್ಲಾ ಧರ್ಮಗಳನ್ನು ಆಚರಣೆ ಮಾಡಿ, ಆದ್ರೆ ಮಾನವ ಧರ್ಮವನ್ನು ಬಿಡಬಾರ್ದು. ಅವರು ಮಾನವ ಧರ್ಮದ ಬಗ್ಗೆ ಹೇಳಿದ್ರು, ಮನುಷ್ಯತ್ವದ ಬಗ್ಗೆ ಹೇಳಿದ್ರು. ಎಲ್ಲಾ ಧರ್ಮದ
ಎಲ್ಲಾ ಧರ್ಮಗಳು ಬೇರೆ ಬೇರೆ ಇದ್ರು ಅದರ ಸಾರ ಸಂದೇಶ ತಿರುವು ಒಂದೇ ಇರ್ತದೆ. ಲಾಸ್ಟ್ ಈಕ್ವಾಲಿಟಿ ಬಂದಾಗ ಪ್ಲಸ್ ಪ್ಲಸ್ ಭಾಗದಾಗ ಈಕ್ವಾಲಿಟಿ ಬಂದಾಗ ಅವಾಗ ಸಂದೇಶ ಇಸ್ಲಾಂ ಧರ್ಮದ ಸಂದೇಶ, ಶಾಂತಿ ಸಂದೇಶ, ಇವತ್ತು ಗೀತೋಪದೇಶ ಆಗ್ಲಿ, ಇವತ್ತು ಬೈಬಲ್ ಆಗ್ಲಿ, ಇವತ್ತು ಯಾವುದೇ ಧರ್ಮದ ಸಂದೇಶ ಆಗ್ಲಿ, ಯಾವ ಧರ್ಮವನ್ನು ನೀವು ನನ್ನ ಹೊಡಿ ಕಡಿ ಬಡಿ ಅಂತ ಹೇಳಿಲ್ಲ, ನಾವು ಮಾಡ್ಕೊಂಡಿದ್ದು ಅಂತವ್ರು. ಇವೆಲ್ಲಾ ಧರ್ಮ ಗ್ರಂಥಗಳಿಂದ ಶ್ರೇಷ್ಠ ಗ್ರಂಥ ನನ್ನ ಅಭಿಪ್ರಾಯದಲ್ಲಿ ವಚನ ಗ್ರಂಥಗಳು. ಒಂದು ಎರಡೇ ಗ್ರಂಥಗಳು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದ್ರೆ, ಒಂದು ಸಂವಿಧಾನ ಬಾಬಾ ಸಾಹೇಬರು ಕೊಟ್ಟದ್ದು, ಒಂದು ವಚನ ಗ್ರಂಥ. ಇವಿಷ್ಟು ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಜೀವನ ಸಾರಿಸೋ ಜೀವನ ಆಗಬಾರ್ದು. ಈ ಬದುಕಿನಲ್ಲಿ ಬಂದ ಬಳಕ, ಈ ವ್ಯವದಲ್ಲಿ ಬಂದ ಬಳಕ ಸಾರ್ಥಕತೆ ಮೆರಿಬೇಕು. ಇವರ ವಚನಗಳು ನಾವು ಎಲ್ಲ ವಚನಗಳು ತಿಳಿದುಕೊಳ್ಳಬೇಕು. ಇವರು ಎಲ್ಲ ಒಂದೊಂದು ಇದಕ್ಕೆ ಹೇಳಿದ್ರು. ಭಕ್ತಿ ಬಗ್ಗೆ ಹೇಳಿದ್ರು, ಜಾತಿ ಬಗ್ಗೆ ಹೇಳಿದ್ರು. ಕಾಚಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸ ನೀಕಿ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರು ಅಂತ ಜಗದಲ್ಲಿ. ನೋಡಿ ಅರ್ಥ ಎಷ್ಟಿದೆ. ಕಾಚಿ ತಿಂದ್ರು ಕಂಬಾರಿಕೆ ಆದ್ರು, ಹಾಸ ನಿಕ್ಕಿ ಸಾಲಿಗನಾದ, ಅವ್ರ ಬಗ್ಗ ತಿಂದ್ರು ಅಕ್ಕ ಸಾಲಿಗನಾದರು, ವೇದವನೋದಿ ಯಾರು ಆಗಿನ ಕಾಲದಲ್ಲಿ ಆಗತ್ತ ವರ್ಣವೇದ ರೀತಿಯಲ್ಲಿ ವೇದ ಓದ್ತಿದ್ರು. ಹಾರುವ ಅಂತ ಬ್ರಾಹ್ಮಣರಷ್ಟೇ ವೇದ ಓದ್ತಿದ್ರು, ಕೆಳವರ್ಗದವ್ರಿಗೆ ಅಷ್ಟು ಶೈಕ್ಷಣಿಕ ಇದು ಇದ್ದಿದ್ದಿಲ್ಲ. ಈ ಒಂದೊಂದು ವಚನಗಳು ನೀನೊಲಿದರೆ ಕೊಂಡು ಗುಣೋದಯ ಹೇಳಿದರು, ನೀನೊಲಿದರೆ ಗುಣೋದಯ. ಮತ್ತೆ ಮಾತು, ನಡೆ, ನುಡಿ ನಮ್ಮ ಜೀವನದಲ್ಲಿ ಹೆಂಗ್ ಇಡಬೇಕಂತಂದ್ರೆ ಅದ್ರ ಬಗ್ಗೆ ಹೇಳಿದರು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದನ್ನು ನಾವು ನುಡಿತೀವಿ, ಅವ ಏನೋ ಇವ ಏನೋ ಅಂತಿರ್ತೀವಿ. ಅಂತ ಸಂದರ್ಭಗಳನ್ನು ಅಂತ ವಚನಗಳನ್ನ ಹೇಳಿದ್ರು. ಮತ್ತೆ ಎಲ್ಲ ಒಂದೇ ಇದ್ರ ಬಗ್ಗೆ ಹೇಳಿಲ್ಲ. ನಾವು ಸುಳ್ಳು ಹೇಳಿ ಇದ್ರ ಬಗ್ಗೆ ಹೇಳಿದ್ರು. ಲೋಕದ ಡೊಂಕು ನೀವೇ ನಿಂತಿದ್ದೀರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಮ್ಮ ತನವ ಸಂತೈಸಿಕೊಳ್ಳಿ. ಅಂದ್ರೆ ನಾವು ಮತ್ತೊಬ್ಬರದ್ದು ನೀ ಹಂಗ ಇವ್ರು ಹಿಂಗನ ನಾವು ತಿಳ್ಕೊಬೇಕು, ತನ್ನ ತಾರಿಬೇಕು ಅಂತ. ನಾವು ಭಗವದ್ಗೀತೆ ಓದೋದು ಬೇಕಾಗಿಲ್ಲ, ಕುರಾನ್ ಓದೋದು ಬೇಕಾಗಿಲ್ಲ, ಬೈಬಲ್ ಓದಬಾರ್ದು ಅಂತ ನಾನು ಹೇಳೋದಿಲ್ಲ. ನಮಗ ಅರ್ಥವಾಗ ಭಾಷೆ ಯಾವ್ದಿರ್ತದ ಅದನ್ನ ನಿಮ್ಗೆ ತಿಳಿತಿತ್ತಂದ್ರ ಅದ್ರ ಸಾರ ತಿಳ್ಕೊಡಿ. ಸಂದೇಶ ನೀವು ಹಿಂಗೇನೆ ಹೇಳಿಲ್ಲ, ತಿಳ್ಕೊಳ್ಳಿ ಅಂತ ಹೇಳಿದ್ರು. ಇಂಥ ಇದರ ಬಗ್ಗೆ ಮತ್ತೆ ಮೂಢನಂಬಿಕೆ ಮತ್ತೆ ಕಂದಾಚಾರ ವಿರುದ್ಧ ಅವರು ಏಕ ದೇವ ಉಪಾಸಕರು. ದೇವರಿಗೆ ನಮ್ಮ ದೇವನೊಬ್ಬ, ನಾಮ ಹಲವು ಹೇಳಿದ್ರು. ದೇವನೇ ಒಬ್ಬ, ನಾಮ ರಾಮ, ರೈಮ, ಕೃಷ್ಣ, ಯೇಸು ಎಲ್ಲ ಹೇಳಿದ್ರು. ನೀವು ಆಚರಣೆ ನಮ್ಮ ಆಚರಣೆ ಮನೆಯಲ್ಲಿ ಹೊರಗ ಮಾನವ ಧರ್ಮ ಆಗಲಿ. ಅವಾಗಲೇ ಅಸ್ಪೃಶ್ಯ ಜಾತಿ ವಿರುದ್ಧ ಹೋರಾಡಿದ್ರು. ಅಂದ್ರೆ ಜಾತಿ ವಿರುದ್ಧ ಅಂದ್ರೆ ಎಲ್ಲರೂ ಸರಿ ಸಮಾನರು ಅಂದಲೇ ಇವತ್ತಿನ ದಿನ ಇವತ್ತು ಬಸವಣ್ಣನವರು ವಿಶ್ವಶ್ರೇಷ್ಠ ಆಗುವ ಎಲ್ಲಾ ಸಮುದಾಯದವರು ಇವತ್ತು ಆಚರಣೆ ಮಾಡುವ ಏಕೈಕ ವ್ಯಕ್ತಿ ಅಂದ್ರೆ ಭಕ್ತಿ ಭಂಡಾರಿ ವಿಶ್ವಗುರು ಬಸವಣ್ಣನವರು. ಯಾಕಂದ್ರೆ ಹಾಗೆ ನಡ್ಕೊಂಡ್ರು. ಇದನ್ನ ನಾವು ಕಲಿಬೇಕದನ್ನು. ಈಗಿನ ಸಂದರ್ಭದಲ್ಲಿ ಹೇಗಾಗ್ಯದಂದ್ರ ನಾವು ಅವು ಮೇಲು ಕೀಳು ಅದನ್ನು ಬದಿಗೊತ್ತು ಆಚರಣೆ ನೋಡಿ. ನೀವೇನೇ ಆಚರಣೆ ಇವತ್ತಿನ ಪುಟ್ಟಿಯಾದತ್ತಂದ್ರೆ ಅದ್ರಲ್ಲಿ ದೇವರು ಕಾಣಬಹುದು. ಅದನ್ನ ನಾವು ಹೇಳೋದಿಲ್ಲ. ನಿಮ್ಮ ನಂಬಿಕೆನೇ ದೇವರು. ಯಾಕಂದ್ರೆ ಆಗಿನ ಮೂಢ ಕಂದಾಚಾರಗಳ ಬಗ್ಗೆ ಹೇಳಿದ್ರು. ಕಲ್ಲು ನಾಗರ ಕಂಡರೆ ಹಾಲು ನೆರೆಯೆಂಬರು, ದಿಟ್ಟನಾಗರ ಕಂಡರೆ ಕೊಲ್ಲಂಬರೆಯ, ಉಂಬ ಜಂಗಮ ಬಂದರೆ ನಡೆಯೆಂಬರು, ಉನ್ನತ ಲಿಂಗಕ್ಕೆ ಬೋನವಿಡರೆ. ಆಯಾ ವರ್ಗದ ಪ್ರಕಾರ ಅವರನ್ನು ಹೇಳಿದ್ರು. ಯಾಕಂದ್ರ ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದು ಒಂದೇ ಅರ್ಥ ಆಚಾರ ಮಾಡ್ಕೊಂಡ್ರೆ ಸಾಕು. ದೇವಲೋಕ ನಾವು ಆಚಾರ ವಿಚಾರ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನಾವು ಅನಾಚಾರ ಮಾಡಿದೆವು, ನಾವು ನರಕಕ್ಕೆ ಹೋಗ್ತೀವಿ. ದೇವಲೋಕ 3 ಲೋಕ, ದೇವಲೋಕ, ಪಾತಾಳ ಲೋಕ, ಕೈಲಾಸ ಲೋಕ, ಭೂಲೋಕ ಅಂತ ತಿರ್ತೀವಿ. ಮರ್ತ್ಯ ಲೋಕ ಅನ್ನೋದು ಮಾನವ ಇರ್ತಕ್ಕಂಥ ಲೋಕ. ನಾವು ಸತ್ಯ ಅಂದ್ರೆ ವಾಸ್ತವ ಹೇಳೋದು. ಸತ್ಯ ಹೇಳಿದೆವು ಅಂದ್ರೆ, ಕರೆಕ್ಟ್ ಹೇಳಿದೆವು ಅಂದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ತಪ್ಪು ಮಾಡಿದವ್ರು ನರಕಕ್ಕೆ ಹೋಗ್ತೀವಿ ಅಂತೇಳಿ ಅದನ್ನು ಹೇಳಿ ಸಂದೇಶ ಸಾರಿದ್ರು. ಇಷ್ಟೇ ನನ್ನ ಉದ್ದೇಶ. ನಾವು ಇವೆಲ್ಲ ಜಯಂತಿ ಆಚರಣೆ ಮಾಡಿದೆವು, ಎಲ್ಲಾನು ಮಾಡಿದೆವು. ಎಲ್ಲ ಎಷ್ಟು ವರ್ಷಗಳಾದವು? 800 ವರ್ಷಗಳಂತ ಮಿಕ್ಕಿ ಆಯ್ತು. ಇನ್ನೂ ನಮ್ಮಲ್ಲಿ ಜಾತಿ ಪದ್ಧತಿ ಮತ್ತು ವೈಷಮ್ಯ ಮತ್ತು ದ್ವೇಷ, ರಾಗ ಇವು ಏನದಲ್ಲ ಇನ್ನೂ ಹೋಗಿಲ್ಲ. ಇಡೀ ವಿಶ್ವದಾಗ ಇಂಗ್ಲೆಂಡ್ ನಲ್ಲಿ ಇವರು ಪ್ರತಿಮೆ ಎರಡೇ ವ್ಯಕ್ತಿಗಳು ಹೊರಗಡೆ ಪ್ರತಿಮೆ ಇದ್ದಿದ್ದು. ಒಂದು ಅಂಬೇಡ್ಕರ್ ಅವರದು, ಒಂದು ಬಸವಣ್ಣನವರು. ಇವರ ವಚನಗಳು ಇಂಗ್ಲಿಷ್ಗೆ ತರ್ಜುಮೆ ಆಗ್ಯಾವ. ಬೇರೆ ದೇಶದವರು ಸಂಶೋಧನೆ ಮಾಡ್ಯಾರ. ಕೆಲವೊಂದು ವಿಶ್ವವಿದ್ಯಾಲಯಗಳಲ್ಲಿ ಇವರನ್ನ ಪಠ್ಯ ಪುಸ್ತಕಗಳ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಅವ್ರ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ, ನಮ್ಮ ಬದುಕು ಯಾವ ರೀತಿ ಸಾಕ್ತಾ ಇದೆ ಅದನ್ನ ನಾವು ಅರ್ಥಕೊಳ್ಬೇಕು. ಅವರ ಸಂದೇಶ ಯಾವುದೇ ಧರ್ಮ ಇದೆ, ಅವರವರ ಆಯ್ಕೆ. ವಿಚಾರಧಾರೆಗಳನ್ನು ಆಯ್ಕೆ ಮಾಡೋದು ಅವರವರ ಆಯ್ಕೆ. ನೀವು ಇದೇ ಧರ್ಮ ಪಾಲಿಸಿ ಎಲ್ಲಾ ಧರ್ಮದ ಒಂದೇ. ಅವ್ರ ಎಲ್ಲಾ ಧರ್ಮದಕ್ಕಿಂತ ಮಾನವ ಧರ್ಮದ ಬಗ್ಗೆ ಅವ್ರು ಜಾಸ್ತಿ ಒತ್ತು ಕೊಟ್ಟರು. ಮಾನವೀಯತೆಯನ್ನು ಸಾರಿದ್ರು. ನಂಬಿಕೆ ಭಕ್ತಿಯ ಬಗ್ಗೆ ಹೇಳಿದ್ರು. ಎಲ್ಲಾ ರೀತಿ ಅವ್ರ ಭಕ್ತಿ. ಯಾಕಂದ್ರೆ ಇವರು ನಡೆದಂತ ದಾರಿ ಮತ್ತು ಅವ್ರು ಹಾಕಿಕೊಟ್ಟ ಮಾರ್ಗ ನಾವೆಲ್ಲ ನಮ್ಮ ಜೀವನದಲ್ಲಿ ಅನುಸರಿಸಿದಾಗ ಅವಾಗ ಮಾತ್ರ ಜೀವನ ಸಾರ್ಥಕ ಆಗಿ ನಾವು ಈ